ಕೇಂದ್ರ ಸಚಿವ ಕುಮಾರಸ್ವಾಮಿ ಬಣ್ಣದ ಬಗ್ಗೆ ಜಮೀರ್ ನೀಡಿದ ಹೇಳಿಕೆ ಚುನಾವಣಾ ಫಲಿತಾಂಶದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಆತಂಕ ಕಾಂಗ್ರೆಸ್ನಲ್ಲಿ ಇದ್ದಾಗ ಕಾಣಿಸ್ತಾ ಇದೆ. ಜೊತೆಗೆ ಪಕ್ಷದೊಳಗೆ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಶಿಸ್ತು ಕ್ರಮಕ್ಕೆ ಕಾಂಗ್ರೆಸ್ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ಹೇಳಿದ್ದೇನು ನೋಡೋಣ. ಆಗಿದೆ ಅಂತ ಹೇಳಿ ನಮ್ಮ ಅಧ್ಯಕ್ಷರೇ ಹೇಳಿದಾರಲ್ಲ, ಎಐಸಿಸಿನಲ್ಲಿ ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLAಗಳಿರ್ಲಿ, ಮಿನಿಸ್ಟರ್ಗಳಿರ್ಲಿ, ಅವ್ರು ಎಷ್ಟೇ ದೊಡ್ಡವರಿದ್ರು ಕೂಡ ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದು. ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಮಾಡ್ತಿದ್ದು. ಡಾಕ್ಟ್ರೆ, ಕ್ರಮ ಅಂದ್ರೆ ಏನು ತಗೋತೀರಿ? ಸಸ್ಪೆಂಡ್ ಮಾಡ್ತಾರೆ ಸರ್? ಏನು ಮಾಡೋಕ್ಕಾಗಲ್ಲ ಅಲ್ಲಿ. ಯಾಕೆ ಸರ್ ಆಗಲ್ರಿ? ಈಗ ಬಿಜೆಪಿಗೆ ಯತ್ನಾಳ್ ಅವ್ರ ವಿಷಯದಲ್ಲಿ ಅವ್ರು ಏನು ಹೇಳ್ತಾರೆ ಸರ್? ನಿಮ್ಮವ್ರನ್ನೇ ನೀವು ಹಿಡಿತದಲ್ಲಿ ಇಡಕ್ಕಾಗ್ಲಿಲ್ಲ, ತಗೊಳ್ರಿ ಕ್ರಮ ಏನಾಗಿದೆ ಅಂತದ್ದೇನು? ಯತ್ನಾಳ್ ಆದ್ರೆ ಅವ್ರವ್ರ ಪಕ್ಷದವ್ರನ್ನೇ ಬೈಕೊಂಡು ಓಡಾಡ್ತಿದ್ದಾರೆ. ಜಮೀರ್ ಎಲ್ಲಿ ಬೈದಿದ್ದಾರೆ? ಈಗ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಾರೆ. ಡ್ಯಾಮೇಜ್ ಬೇರೆ, ಬೈಯೋದು ಬೇರೆ, ಎರಡು ಬೇರೆ ಬೇರೆ. ಮತ್ತೆ ಏನು ತಗೋತೀರಿ ಹೇಳ್ರಪ್ಪ ಕ್ರಮನ? ಹೋಲಿ ಏನು ತಗೋತೀರಿ? ಯಾಂಥದ್ದು ಆಗಲ್ಲ. ಸುಮ್ಮನೆ ಡಾಕ್ಟ್ರು ಸುಮ್ಮನೆ ಬ್ಯಾಲೆನ್ಸ್ ಆಗಿರಲಿ ನಾವು ಏನೋ ಮಾಡ್ತಿದ್ದೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ಯಾಂಥದ್ದು ಆಗಲ್ಲ. ಆಗದಾದ್ರೆ ತೋರಿಸಿ. ಏನು ಎರಡನೇದು ವ್ಯತಿರಿಕ್ತ ಪರಿಣಾಮ ಆಗತ್ತೋ ಆಗಲ್ವೋ ನಮಗೇನು ಗೊತ್ತು. ನಾಳೆ ಈಗ 23ನೇ ತಾರೀಕು ಚುನಾವಣೆ ಫಲಿತಾಂಶ ಬಂದಾಗ ಒಂದು ವೇಳೆ ಅಲ್ಲಿ ಕಾಂಗ್ರೆಸ್ ಗೆದ್ದರೆ, ಇಲ್ಲಿ ಚನ್ನಪಟ್ಟಣದಲ್ಲಿ ತಾನೇ ಇದು ಪ್ರಾಬ್ಲಮ್ಮು. ಏನು ಹೇಳ್ತೀರಿ? ರಾಜ್ಯದ ಜನ, ಚನ್ನಪಟ್ಟಣ ಅಂತಲೂ ಹೇಳಲ್ಲ, ರಾಜ್ಯದ ಜನ ಮೋಡವನ್ನು ಪರಿಗಣಿಸಿಲ್ಲ, ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದಾರೆ. ಗ್ಯಾರಂಟಿಗಳನ್ನು ಮೆಚ್ಚಿದ್ದಾರೆ. ವಿಷಯ ಸಮಸ್ಯೆ ಆಗೇ ಇಲ್ಲ. ಕೋಮುವಾದಿ ಬಿಜೆಪಿ ಜೊತೆ ಸೇರಿದ JDSಗೆ ಪಟ ಕಲಿಸಿದ್ದಾರೆ ಅಂತ ಸ್ಟ್ಯಾಂಡರ್ಡ್ ರೆಡಿ ಇರುತ್ತೀಗ. ಸೋತ್ರು ಅನ್ಕೊಳ್ಳಿ, ಈ ಜಮೀರ್ ಮಾಡಿದ್ದು ಈ ಕೆಲಸದಿಂದ ಸಾರ್ ಅಂತ ತಲೆ ಕಟ್ತಾರೆ. ಸುಲಭ ಅಲ್ಲ. ಇದೆಲ್ಲ ನೋಡಿದೀವ್ರಪ್ಪ ನಿಮ್ಮ ಡ್ರಾಮಾಗಳನ್ನು ನಾವು ತುಂಬಾ. ಎಷ್ಟು ಚುನಾವಣೆಗಳು ಜಮೀರ್ ತಲೆ ಕಟ್ತಾರೆ ಅದನ್ನ. ಹರಕೆ ಕುರಿ ಅಷ್ಟೇ, ಮುಗೀತು ಕತೆ.